ಡಿಕೆ ಶಿವಕುಮಾರ್. ಸಿಎಲ್ಪಿ ಸಭೆಗೂ ಮುನ್ನ ರಾಜ್ಯಪಾಲರ ಭೇಟಿಯಾದ ಡಿಕೆ ಶಿವಕುಮಾರ್. ಪ್ರಮಾಣ ವಚನದ ದಿನಾಂಕ, ರಾಜ್ಯಪಾಲರ ಲಭ್ಯತೆ ಬಗ್ಗೆ ಚರ್ಚೆ. ತಾತ್ಕಾಲಿಕ ವೇಳಾಪಟ್ಟಿ ಬಗ್ಗೆ ರಾಜ್ಯಪಾಲರ ಬಳಿ ಡಿಕೆ ಪ್ರಸ್ತಾಪ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಲ್ಪಿ ಸಭೆಗೂ ಮುನ್ನ ರಾಜ್ಯಪಾಲರ ಭೇಟಿಯಾದ ಡಿಕೆ ಶಿವಕುಮಾರ್. ಪ್ರಮಾಣ ವಚನದ ದಿನಾಂಕ, ರಾಜ್ಯಪಾಲರ ಲಭ್ಯತೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಲ್ಪಿ ಸಭೆಗೂ ಮುನ್ನ ಪ್ರಮಾಣ ವಚನದ ದಿನಾಂಕ, ರಾಜ್ಯಪಾಲರ ಲಭ್ಯತೆಯ ಬಗ್ಗೆಯೂ ಚರ್ಚೆ. ತಾತ್ಕಾಲಿಕ ವೇಳಾಪಟ್ಟಿಯ ಬಗ್ಗೆ ರಾಜ್ಯಪಾಲರ ಬಳಿ ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಿದ್ದಾರೆ. ಏನೇನಾಗಬೇಕು, ಏನೇನ ಆದೀತು. ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿರತಕ್ಕಂತಹ ರಾಜ್ಯದ ನಾಯಕರು ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರಿನತ್ತ ಪರಮೇಶ್ವರು, ಎಂಬಿ ಪಾಟೀಲು, ಮುನಿಯಪ್ಪನವರು, ಪ್ರಿಯಾಂಕ್ ಖರ್ಗೆ ಸೇರಿ ಮಧು ಬಂಗಾರಪ್ಪ ಒಟ್ಟು 10 ಶಾಸಕರು, ಎಂಎಲ್ಸಿಗಳು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಸಿಎಲ್ಪಿ ಸಭೆಯಲ್ಲಿ 139ರಿಂದ 140 ಶಾಸಕರು ಕೂಡ ಹಾಜರಿರಬೇಕು. ಅಲ್ಲಿ ಶಾಸಕಾಂಗ ನಾಯಕನನ್ನು ಆಯ್ಕೆ ಮಾಡಬೇಕು. ಎಲ್ಲರೂ ಅನುಮೋದನೆ ಕೊಡಬೇಕು. ಡಿಕೆ ಶಿವಕುಮಾರ್ ಪರ ಜಿಂದಾಬಾದ್ ಕೂಗಬೇಕು. ಡಿಕೆ ಮುಖ್ಯಮಂತ್ರಿ ಆಗೋದ್ರಿಂದ ನಮ್ಮ ಯಾವ ಅಭ್ಯಂತರವೂ ಇಲ್ಲ, ನಮ್ಮ ಯಾವ ಆಕ್ಷೇಪಗಳೂ ಇಲ್ಲ, ನಮ್ಮ ಯಾವ ಹಸ್ತಕ್ಷೇಪಗಳೂ ಇಲ್ಲ. ಆಗಲಿ. ಶಾಸಕಾಂಗ ನಾಯಕನ ಘೋಷಣೆಯಾದ ನಂತರ ರಾಜ್ಯಪಾಲರಿಗೆ ಶಾಸಕಾಂಗ ಸದಸ್ಯರುಗಳ ಬೆಂಬಲವನ್ನು ರಾಜ್ಯಪಾಲರ ಗಮನಕ್ಕೆ ತರೋ ಪ್ರಯತ್ನಗಳು ಡಿಕೆ ಅವರಿಂದ ಆಗ್ತವೆ. ಇನ್ನುಳಿದಂತೆ ಪ್ರಕ್ರಿಯೆಗಳು ನಡೆಯುತ್ತೆ. ಅದಾದ ನಂತರವಷ್ಟೇ ಪ್ರಮಾಣ ವಚನಕ್ಕೆಲ್ಲ ತರಹದ ತಯಾರಿಗಳಾಗಬೇಕು. ಗಡಿಬಿಡಿಲಿದ್ದಾರೆ ಡಿಕೆ ಶಿವಕುಮಾರ್. ಈ ಪ್ರಾಸೆಸ್ ಮುಗಿಯುವವರೆಗೂ ಈ ಗಾಬರಿ ಇದ್ದೇ ಇರುತ್ತೆ. ಸ್ವಲ್ಪ ಗಡಿಬಿಡಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಸಿಎಂ ಹೆಸರು ಘೋಷಣೆ. ಇನ್ನು ಸಿಎಲ್ಪಿ ಸಭೆ ಇನ್ನೂ ನಡೆದಿಲ್ಲ. ಇವತ್ತು ಸಂಜೆ 3:30ರಿಂದ 4 ಗಂಟೆಗೆ ಆಗಬಹುದು ಎಂಬ ಶಂಕೆಗಳಿದ್ದಾವೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರು ಬಂದಿರ್ತಾರೆ. ಅದರಲ್ಲಿ ಸಿದ್ದರಾಮಯ್ಯರ ಬೆಂಬಲಿಗ ಶಾಸಕರು ಇರ್ತಾರೆ, ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಇರ್ತಾರೆ. ಅದೊಂದು ಸಿಎಲ್ಪಿ ಸಭೆ. ಕಾಂಗ್ರೆಸ್ಸಿನ ಎಲ್ಲ ಎಂಎಲ್ಎಗಳು ಕೂಡ ಹಾಜರಿರ್ತಾರೆ. ಡಿಕೆ ಮುಖ್ಯಮಂತ್ರಿ ಆಗೋದಕ್ಕೆ ಬೆಂಬಲ ಸೂಚನೆಯೂ ಕೂಡ, ಅನುಮೋದನೆಯೂ ಕೂಡ ಸಿಗಲಿದೆ. ಅದಾದ ನಂತರ ಗವರ್ನರ್ ಬಳಿ ಒಂದಷ್ಟು ಪ್ರಾಸೆಸ್ಗಳಿದ್ದಾವೆ. ಪದಗ್ರಹಣ ಯಾವಾಗ ಅನ್ನೋದು ಇವತ್ತು ಡಿಕ್ಲೇರ್ ಮಾಡ್ತಾರೆ. ಸಂಡೇನೋ, ಮಂಡೇನೋ, ಟ್ಯೂಸ್ಡೇನೋ ಇವತ್ತು ಗೊತ್ತಾಗಲಿದೆ.
ಪದಗ್ರಹಣದ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸೋಮವಾರ ನಡೆಯುತ್ತೋ ಭಾನುವಾರ ನಡೆಯುತ್ತೋ ಡೆವಲಪ್ಮೆಂಟ್ಗಳನ್ನು ಆಧರಿಸಿ ಶಂಕಿಸಬೇಕು ಅಷ್ಟೇ. ಕ್ಲಾರಿಟಿ ಇನ್ನೂ ಎಲ್ಲಿಂದಲೂ ಬಂದಿಲ್ಲ. ಇನ್ನು ಸುರ್ಜೇವಾಲಾ, ವೇಣುಗೋಪಾಲ್, ಪರಮೇಶ್ವರ್, ಎಂ ಬಿ ಪಾಟೀಲ್, ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ತಂಗಡಗಿ, ಮಧು ಬಂಗಾರಪ್ಪ ಸೇರಿ 10 MLAಗಳು MLCಗಳ ಪ್ರಯಾಣ ಪ್ರತ್ಯೇಕ ವಿಮಾನದಲ್ಲಿ ದೆಹಲಿಯಿಂದ ಬೆಂಗಳೂರು ಪ್ರಯಾಣ. ಸೊ ಡೆಲ್ಲಿಗೆ ಹೋಗಿದ್ರು ನಿನ್ನೆ ದಿನ. ಇನ್ನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕೂಡ ಡೆಲ್ಲಿಲೇ ಇದ್ದರು. ಸಿದ್ದರಾಮಯ್ಯರ ಜೊತೆ ಒಂದಷ್ಟು ಬೆಂಬಲಿಗ ಸಚಿವರಿದ್ದರು. ಅದರಲ್ಲಿ KJ ಜಾರ್ಜ್ ಒಬ್ಬರು, ಉಳಿದಂತೆ ಪ್ರಿಯಾಂಕ್ ಖರ್ಗೆ. ಸಿದ್ದರಾಮಯ್ಯರ ಸಾನ್ನಿಧ್ಯ ಇಲ್ಲದ ಕ್ಯಾಬಿನೆಟ್ನಲ್ಲಿ ನನಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿದ್ದಾರೆ KJ ಜಾರ್ಜ್. ಬಲಗಡೆನೆ ನಿಂತ್ಕೊಂಡಿದ್ರು ನಿನ್ನೆ ದಿನ. ರಾಜಭವನದಿಂದ DKಶಿ ನಿರ್ಗಮನ, ಅಲ್ಲಿಂದ ನೇರವಾಗಿ ಮನೆಗೆ ತೆರಳಿದ್ದಾರೆ DKಶಿ. ಈವರೆಗೂ ಗವರ್ನರ್ ಜೊತೆ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ತೊಡಗಿಕೊಂಡಿದ್ದ DK ರಾಜಭವನದಿಂದ ತೆರಳುವ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿಂದೀಗ ಮುಂದಿನ ಪ್ರಯಾಣ ಸದಾಶಿವನಗರದ ಕಡೆಗೋ ಅಥವಾ ವಿಧಾನಸೌಧಕ್ಕೂ ಗೊತ್ತಿಲ್ಲ. ಅಲ್ಲಿಂದ ಹೊರಟು ಇನ್ನು CLP ಸಭೆಗೆ ತಯಾರಿಗಳಾಗ್ತವೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಇವತ್ತು CLP ಸಭೆ ನಡೆಯುತ್ತೆ. ಆ ಸಭೆಯ ಸಿದ್ಧತೆಗೆ ಈಗಿನಿಂದಲೇ ತಯಾರಿಯನ್ನು DK ಮಾಡಿಕೊಳ್ಳಬಹುದು. ಲೋಕಭವನದಿಂದ DK ಶಿವಕುಮಾರ್ ಈಗಷ್ಟೇ ಜಸ್ಟ್ ನೌ ಎಕ್ಸಿಟ್ ಆದರು. DK ಶಿವಕುಮಾರ್ ಭಾವಿ ಮುಖ್ಯಮಂತ್ರಿ. ಇನ್ನು CLP ಸಭೆಯ ನಂತರದ ಡೆವಲಪ್ಮೆಂಟ್ಗಳು ನಿಜಕ್ಕೂ ರಾಜ್ಯ ಪೊಲಿಟಿಕಲಿ ಅತಿ ದೊಡ್ಡ ಡೆವಲಪ್ಮೆಂಟ್ಗಳಾಗಬಹುದು. ಎಲ್ಲವೂ ಸುಸೂತ್ರ ಅಂದುಕೊಂಡಂತಾದರೆ, ಎಲ್ಲವೂ ರಾಜಾರೋಷ ಅಂದುಕೊಂಡಂತಾದರೆ CLP ಸಭೆಯ ನಂತರ DK ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಅದರ ಭಾಗವಾಗಿ ಇನ್ನುಳಿದ ಎಲ್ಲ ಪ್ರಕ್ರಿಯೆಗಳು ಕೂಡ ಹಂತ ಹಂತವಾಗಿ ಸುಸೂತ್ರವಾಗಿ ನಡೀತಾ ಇದೆ. ಇವತ್ತು ಗವರ್ನರ್ ಭೇಟಿಯಾಯಿತು. ಗವರ್ನರ್ ಭೇಟಿ ಮಾಡಿಕೊಂಡು ಅಲ್ಲೊಂದಷ್ಟು ಕಾನೂನು ಪ್ರಾಸೆಸ್ಗಳನ್ನು ಮುಗಿಸ್ಕೊಂಡು ಅಲ್ಲಿಂದ DK ಶಿವಕುಮಾರ್ ಅವರು ಈಗಷ್ಟೇ ಹೊರಟಿದ್ದಾರೆ. ಇನ್ನುಳಿದಂತೆ ಏನೇನು ಆಗಬೇಕು ಅನ್ನುವುದೇ ನಿಜಕ್ಕೂ ಪೊಲಿಟಿಕಲ್ ಡೆವಲಪ್ಮೆಂಟ್. ನಿರಂತರವಾದಂತಹ ಪ್ರಯತ್ನಗಳ ಫಲವಾಗಿ ಆ ಫಲವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನನಗೆ ದಕ್ಕುತ್ತಾ ಪಟ್ಟ ಎನ್ನುವಂತಹ ಕ್ವಶನ್ ಮಾರ್ಕ್ ಏನಿತ್ತೋ ಆ ಕ್ವಶನ್ ಮಾರ್ಕಿಗೆ ಉತ್ತರ ಸಿಕ್ಕಿದ ಒಂದು ಪ್ರತಿಫಲದ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಗವರ್ನರ್ ಕಚೇರಿಯಿಂದ ಈಗಷ್ಟೇ ಮನೆ ಕಡೆ ಹೊರಟಿದ್ದಾರೆ. ಮುಂದಿನ ಡೆವಲಪ್ಮೆಂಟ್ಗಳು ನಿಜಕ್ಕೂ ಕೂಡ ರಣರೋಚಕವಾಗಿರ್ತವೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾವ್ಯಾವ ಮಿನಿಸ್ಟ್ರುಗಳು ಬರ್ತಾರೆ, ಸಂಭಾವ್ಯ ಮಿನಿಸ್ಟ್ರುಗಳ ಪಟ್ಟಿಯನ್ನು ನಿನ್ನೆಯಿಂದ ನಾವು ಬಿತ್ತರ ಮಾಡ್ತಾ ಇದ್ದೀವಿ. ಆ ಪೈಕಿ ಎಷ್ಟು ಜನ DK ಕ್ಯಾಬಿನೆಟ್ಗೆ ಸೇರ್ತಾರೆ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿದ್ದಂತಹ ಸಚಿವರುಗಳಿಗೆ ಎಷ್ಟು ಜನರಿಗೆ ಕೋಕ್ ಸಿಗುತ್ತೆ, ಈ ಎಲ್ಲವೂ ವೆರಿ ಇಂಟ್ರೆಸ್ಟಿಂಗು. CLP ಸಭೆಯಾಗಬೇಕು, ಅಲ್ಲೊಂದು ಅಧಿಕೃತ ಔಪಚಾರಿಕ ಚರ್ಚೆಗಳಾಗಬೇಕು. ಅಲ್ಲಿಂದದಾದ ನಂತರ ನಾಳೆ ಸಂಡೇ ಉಳಿದಂತೆ ಎಲ್ಲರೂ ಕೂಡ ರೆಸ್ಟ್ ತಗೋತಾರೆ. ಇವತ್ತು ಸ್ವಲ್ಪ ಹೆಚ್ಚು ಓಡಾಟ ಇರ್ತವೆ, ಓತಪ್ರೋತವಾದಂತಹ ಕೆಲಸಗಳಿರ್ತವೆ. ಪದಗ್ರಹಣದ ವೇದಿಕೆಗೆ ನಾಳೆ ಸಂಡೇ ತಯಾರಿಗಳಾಗಬಹುದು. ಸಸ್ಪೆಕ್ಟೆಡ್ ಅಷ್ಟೇ, ಅಂದಾಜಿಸಲಾಗಿದೆ. ಐ ಆಮ್ ನಾಟ್ ಶ್ಯೂರ್. ಕೆಲವೊಮ್ಮೆ CLP ಸಭೆಯಲ್ಲೇನಾದರೂ
ಹೈಡ್ರಾಮಾಗಳಾಗ್ತಾವ, ಈ ಚರ್ಚೆಗಳು ಕೂಡ ಶುರುವಾಗಿದೆ. CLP ಸಭೆಯಲ್ಲಿ ಯಾವುದಾದ್ರೂ ನಕಾರಾತ್ಮಕವಾದ ಅಭಿಪ್ರಾಯಗಳು ವ್ಯಕ್ತ ಆಗಬಹುದಾ? ಚರ್ಚೆಯಲ್ಲಿದೆ. ಎಲ್ಲರೂ ಸಹಮತ, ಎಲ್ಲರೂ ಒಮ್ಮತ, ಎಲ್ಲರೂ ಸಮ್ಮತಿ ಸಲ್ಲಿಸಬಹುದಾ, ವ್ಯಕ್ತಪಡಿಸಬಹುದಾ, ಪ್ರಸ್ತುತಪಡಿಸಬಹುದಾ? 140 ಶಾಸಕರ ಮನಸ್ಥಿತಿಗಳು ಬೇರೆ ಬೇರೆ ಇರ್ತವೆ. ಕುಷ್ಟಗಿ MLA ಅಂತಲ್ಲ, ಅರಸೀಕೆರೆ MLA ಅವರ ಯೋಚನೆಗಳು. ಕುಣಗಲ್ ಶಾಸಕರಂತಲ್ಲ, ಮಾಗಡಿ ಶಾಸಕರ ಮನಸ್ಥಿತಿ ಬೇರೆ ಬೇರೆ ಇರ್ತವೆ. ಆ ಕಾರಣಕ್ಕೋಸ್ಕರ CLP ಸಭೆಯಲ್ಲಿ ಏನಾದರೂ ಹೈಡ್ರಾಮಾಗಳಾಗಬಹುದಾ? ಪೊಲಿಟಿಕಲಿ ಹೈಡ್ರಾಮಾ. ಸೊ ಇವೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. CLP ಸಭೆಗೂ ಮುನ್ನ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಲ್ಪ ಸ್ವಲ್ಪ ಪ್ರಾಸೆಸ್ಗಳನ್ನು ಮುಗಿಸಿದ್ದಾರೆ. ಇನ್ನುಳಿದಂತೆ 85% ಪ್ರಕ್ರಿಯೆಗಳು ಬಾಕಿ ಇದ್ದಾವೆ. 85% ಪ್ರಕ್ರಿಯೆಗಳು ಬಾಕಿ ಇದ್ದಾವೆ. DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ MLAಗಳ ತುದಿಯಲ್ಲಿ ಒಂದು ಸಣ್ಣ ನಗು ಇದ್ದಾವೆ. ನನಗೇನಾದರೂ ಸಿಗಬಹುದು ಕ್ಯಾಬಿನೆಟ್ನಲ್ಲಿ ಅವಕಾಶ ಅಂತ. ಇರೋ 34 ಖಾತೆಯಲ್ಲಿ 10-12 ಖಾತೆಗಳು ಬದಲಾಗಬಹುದು. ಆ 10-12 ಖಾತೆಗಳಿಗೆ 30ಕ್ಕಿಂತಲೂ ಹೆಚ್ಚು ತಲೆಗಳು ಖುಷಿಯಲ್ಲಿ ಕಾಯ್ಕೊಂಡು ಕೂತವೆ. DK ನನ್ನ ಜೊತೆಲೂ ಚೆನ್ನಾಗವ್ರೆ, ನನಗೂ ಕೊಡ್ಬೋದು ಅವಕಾಶ. 34 ಮಂದಿಯಲ್ಲೂ DK ಶಿವಕುಮಾರ್ ಒಳ್ಳೆ ಆತ್ಮೀಯತೆ ಬೆಳೆಸ್ಕೊಂಡಿದ್ರು ಕೂಡ 34 ಜನರನ್ನ ಕರ್ಕೊಬಂದು ಕೂರಿಸ್ಕೊಳ್ಳೋಕ್ಕಾಗುತ್ತಾ? ಆಗೋದಿಲ್ಲ. ಒಂದು ಚೇರಲ್ಲಿ ಒಬ್ಬರು ಕೂತ್ಕೋಬಹುದು, ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಬ್ಬ ಕೂತ್ಕೋಬಹುದೇ ಹೊರತಾಗಿ ಮೂರನೇ ಅವನ್ನ ತೊಡೆ ಮೇಲೆ ಕೂರಿಸೋದಕ್ಕೆ ಬರೋದಿಲ್ಲ. ಸೊ DK ಬಣದ ಅನೇಕ MLAಗಳು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು ಅಂತೇಳಿ ಕಾಯ್ಕೊಂಡು ಕೂತವ್ರೆ. DK ಶಿವಕುಮಾರ್ ಅದರ ಬಗ್ಗೆ ಒಂದು ಪಟ್ಟಿಯನ್ನು ಕೂಡ ದೇಶದ ರಾಜಧಾನಿಗೆ ತಕೊಂಡು ಹೋಗಿದ್ರು. ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಒಂದು ಲಿಸ್ಟನ್ನು ತಗೊಂಡು ಹೋಗಿರ್ತಾರೆ. ಇವರು ನಮ್ಮ ಹುಡುಗರೆ, ಇವರಿಗೊಂದು ಅವಕಾಶ ಸಿಗಲಿ, ಇವ್ರನ್ನ ಉಳಿಸ್ಕೊಳ್ಳಿ ಸಚಿವ ಸಂಪುಟದಲ್ಲಿ, ಅಲ್ಲಿಂದೇನು ಕೋಕ್ ಕೊಡೋದು ಬೇಡ ಅನ್ನೋ ತರಹದ ಅಭಿಪ್ರಾಯಗಳನ್ನು ಹೇಳಬಹುದು. ಲೋಕಭವನದಿಂದ DK ಶಿವಕುಮಾರ್ ಹೊರಟಿದ್ದಾರೆ. ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿಕೊಂಡು ತೆರಳಿದ DKಶಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅಲ್ಲಿಂದ DK ಶಿವಕುಮಾರ್ ಹೊರಟು ಸರ್ಕಾರ ರಚನೆಗೆ ಅವಕಾಶ ಕೋರಿದ DK ಶಿವಕುಮಾರ್. ಲೋಕಭವನದಿಂದ ಹೊರಟ DK ಶಿವಕುಮಾರ್ ರಾಜ್ಯಪಾಲರ ಜೊತೆ ಚರ್ಚೆ ಮಾಡೋದಕ್ಕೆ ತೆರಳಿದ DKಶಿ. ಸರ್ಕಾರ ರಚನೆಗೆ ಅವಕಾಶ ಕೋರಿದ DK ಶಿವಕುಮಾರ್ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ತೆರಳಿದ್ದಾರೆ. DK ಶಿವಕುಮಾರ್ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೋರಿರ್ತಾರೆ. ಅಭ್ಯಸ್ತ CM ಅಂದ್ರೆ ಮಾಜಿ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ರಾಜ್ಯವನ್ನ ರೂಲ್ ಮಾಡೋದಕ್ಕೊಬ್ಬ ಅಧಿಪತಿ ಬೇಕಲ್ಲ. ಈಗ ರಾಜ್ಯ ರಾಜೀನಾಮೆ ಕೊಟ್ಟ ನಂತರ ರಾಜ್ಯಪಾಲರ ಅಧೀನಕ್ಕೆ ಬಂದಿರ್ತಾರೆ. ಗವರ್ನರ್ ರೂಲ್ ಅಲ್ಲಿ ಈಗ ಕರ್ನಾಟಕ ಸರ್ಕಾರ. ಈ ಸಂದರ್ಭದಲ್ಲಿ ಭಾವಿ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನ ಭೇಟಿ ಮಾಡಬೇಕು, ಖಾಲಿ ಇರುವ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಬೇಕು, ಅಧಿಕೃತವಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳಿ ಕೋರಿಕೆಯನ್ನು ಸಲ್ಲಿಸಬಹುದು. CLP ಸಭೆ ಏನಾದರೂ ಕರೆದಿದ್ದೀರಾ ಅಂತ ಹೇಳಿ ಗವರ್ನರ್ ಕೇಳಿರ್ತಾರೆ. ಕರೆದಿದ್ದೀವಿ, 3:30 ಒಳ್ಳೆ ಮುಹೂರ್ತ ಮಾಡ್ಕೊತೀವಿ ಅಂತ DK ಹೇಳಿರ್ತಾರೆ. CLP ಸಭೆಯಲ್ಲಿ ಶಾಸಕಾಂಗದ ತೀರ್ಮಾನ ಏನು ಅನ್ನೋದನ್ನು ನೋಡೋಣ, ಆಮೇಲೆ ಅಂತಿಮ ನಿರ್ಧಾರಗಳನ್ನು ಅಥವಾ ಅದರ ಮುಂದಿನ ಪ್ರಾಸೆಸ್ಗಳನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿರಲೂಬಹುದು. ಇವೆಲ್ಲವನ್ನು ಕೇಳಿಸ್ಕೊಂಡು ಅಲ್ಲಿಂದ DK ಶಿವಕುಮಾರ್ ತನ್ನ ಬೆಂಬಲಿಗರ ಜೊತೆಗೆ ರಾಜಭವನದ ಅಧಿಕೃತ ಗೇಟ್ ಮುಖೇನ ಹೊರಗೆ ಬಂದರು. ಅರ್ಥಾತ್ ಅಲ್ಲಿಂದ ಎಲ್ಲಿಗೆ ಹೊರಟಿದ್ದಾರೋ, ಇನ್ನು ಮುಂದಿನ CLP ಸಭೆಯ ಕಾರ್ಯತಂತ್ರಕ್ಕೋ ಅಥವಾ ಅದರ ಸಿದ್ಧತೆಗೋ
ಗೊತ್ತಿಲ್ಲ, ಅಲ್ಲಿಂದ ಹೊರಟಿದ್ದಾರೆ.